ಸ್ನೇಹಿತರೆ, ವಿಡಿಯೋ ಚಾಲು ಮಾಡೋಕ್ಕಿಂತ ಮೊದಲು 2 ಮಾತಾಡೋದವ್ರಿ ನಿಮ್ಮ ಕೂಡ. ಅದಕ್ಕೆ ಮಾತಾಡಿರತ್ತು, ಆಮೇಲೆ ವಿಡಿಯೋ ಚಾಲು ಮಾಡ್ಕೊಂಡ್ರತ್ತಂತ ಮಾತಾಡಕತ್ತೀನಿ ಸ್ನೇಹಿತರೆ. ನಾನು ಏನು ಹೇಳೋದಂದ್ರೆ, ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿಬಿಟ್ಟು ಸ್ನೇಹಿತರೆ. ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗೋಲ್ಲ. ಆದಷ್ಟು ಮತ್ತು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಾನು ಏನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಏನೂ ಗೊತ್ತಾಗೋಲ್ಲ. ತುದಿನಿಂದ ಬಡ್ಡಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮ್ಗೆ. ವಿಡಿಯೋ ಫುಲ್ ನೋಡಿದ್ರಂದ್ರೆ ನಿಮಗೆ ನಾ ಹೇಳೋ ಮಾತು ಯಾವುದಾದ್ರೂ ಒಂದು ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಇಷ್ಟವಾಗಲಿಕ್ಕೆ ಬಿಡಿ ಸ್ನೇಹಿತರೆ, ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ನಾ ಎಷ್ಟು ಬೆಳಗ್ಗೆ 5 ಹಿಡಿದು ರಾತ್ರಿ 11 ತನಕ ವಿಡಿಯೋ ಮಾಡಿರ್ತೀನಿ, ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ. ನೀವು ಒಂದು ಲೈಕ್ ಕೊಡ್ಲಿಕ್ಕಂದ್ರೆ ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ, ಅವ್ರಿಗೆ ಇಷ್ಟ ಆಗಿತ್ತೋ ಇಲ್ಲೋ ಅಂಥೇಳಿ ಅದೊಂದು ತಲೆಯಾಗ ಓಡಾಕತ್ತೈತೆ. ಎಷ್ಟೇ ಆಗಲಿ ಏನೋ ಮಾಡಿರ್ತೀವಿ ಅಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಸ್ನೇಹಿತರೆ. ನೀವು ಒಂದು ನಿಮ್ಮ ಒಂದು ಪ್ರೋತ್ಸಾಹ ಏನಂದ್ರೆ ನಿಮ್ಮ ಒಂದು ಲೈಕೇ ನಮ್ಗೆ ಖುಷಿ ಕೊಡುತ್ತೆ ನೋಡಿ. ಅದಕ್ಕೆ ನೀವು ಒಂದು ಲೈಕ್ ಕೊಡಿ, ಮೊದಲು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಆಗಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೆ ಇಷ್ಟ ಆತಂದ್ರೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಅದೊಂದು ರೀ. ಮತ್ತು ಇನ್ನೂ ಏನಂದರೆ, ಎಷ್ಟು ಮಂದಿ ಕಮೆಂಟ್ ಹಾಕಿರ್ತೀರಿ ಸ್ನೇಹಿತರೆ, ಬೇಜಾರಾಗಬೇಡಿ. ಲೈಕ್ ಕೊಟ್ಟೋರಿಗಲ್ಲ ಇದು ಮಾತು, ಲೈಕ್ ಕೊಳ್ಳೋರು ನೋಡಿ ಎಷ್ಟು ಮಂದಿ ಕಮೆಂಟ್ ಹಾಕಿರ್ತೀರಿ. ಕಮೆಂಟ್ ಹಾಕಿದವರೇ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ರೀ. ನಾನು ನೋಡಿದ್ನಂದ್ರೆ ವಿಡಿಯೋ ಕ್ಲಿಕ್ ಮಾಡಲ್ಲ, ಕ್ಲಿಕ್ ಮಾಡಿದ ಫುಲ್ ನೋಡಿ ಒಂದು ಲೈಕ್ ಕೊಟ್ಟು ಒಳ್ಳೆ ಒಂದು ಯಾಕೆ 2-3 ಕಮೆಂಟ್ ಹಾಕಿ ಬರ್ತೀನಿ ರೀ. ಯಾಕಂದ್ರೆ ಫಸ್ಟಿಗೆ ಸೂಪರ್ ವಿಡಿಯೋ ಅಂತ ಹಾಕಿರ್ತೀವಿ, ಮತ್ತು ಆ ವಿಡಿಯೋದಾಗ ಏನು ನಮ್ಗೆ ಇಷ್ಟ ಆಯ್ತು ಅಂದ್ರೆ ಅದ್ರ ಬಗ್ಗೆನೂ ಒಂದು ಕಮೆಂಟ್ ಹಾಕ್ತೀವಿ ರೀ. 2 ಅಥವಾ 3 ಕಮೆಂಟ್ ಹಾಕಿರ್ತೀನಿ ಸ್ನೇಹಿತರೆ ನಾನು. ಆ ಥರ ನೀವು ಮಾಡಿ ಸ್ನೇಹಿತರೆ ಅಂತ ಹೇಳಲ್ರಿ. ನೀವು ನಿಮ್ಮ ವಿಡಿಯೋ ನೋಡೋಕೆ ಟೈಮ್ ಆಗ್ಲಿಕ್ಕೂ ಲೈಕು ಕೊಡಬೇಡಿ. ವಿಡಿಯೋನೂ ನಿಮ್ಗೆ ಇಷ್ಟ ಇರ್ಲಿಕ್ಕೆ ನಮ್ಮ ವಿಡಿಯೋನು ಇಷ್ಟ ಇರ್ಲಿಕ್ಕೆ, ನಾವು ಮಾತಾಡೋದು ಇಷ್ಟ ಇರ್ಲಿಕ್ಕೆ ನಮ್ಮ ಲೈಕೂ ಬೇಡ, ನಿಮ್ಮ ಕಮೆಂಟು ಬೇಡ, ನೀವು ನೋಡೋಕ್ಕೂ ಹೋಗಬೇಡಿ. ಯಾಕಂದ್ರೆ ಬೇಜಾರಾಗಿಬಿಡ್ತೆ. ಕಮೆಂಟ್ ನೋಡ್ತೀವಿ, ಲೈಕ್ ಬಂದಿರಲ್ಲ. ಎಷ್ಟೋ ಮಂದಿ ಕಮೆಂಟ್ ಬಂದಿರ್ತಾವೆ, ಲೈಕು ಬಂದಿರಲ್ಲ. ಒಂಥರ ಬೇಜಾರಾಗಿಬಿಡ್ತು. ನಮ್ಮನ್ನ ಯಾರು ಇಷ್ಟಪಡ್ತೀರಿ ಅವ್ರು ಲೈಕು ಕಮೆಂಟು ಕೂಡ ಮಾಡಿರ್ತಾರೆ. ಅದೊಂದು ಖುಷಿ ಆಗುತ್ತೆ ನೋಡಿ. 10 ಮಂದಿ ಇಷ್ಟಪಡೋಕ್ಕಿಂತ ಮೊದಲು ಒಬ್ಬರೇ ಇಷ್ಟಪಡಲಿ. ಇದು ದಿನ ಡೈಲಿ ವಿಡಿಯೋ ನೋಡಿ ಕಮೆಂಟ್ ಆಗ್ತಾರಲ್ಲ, ನಮ್ಮ ರೇಣಾ ಸಿಸ್ಟರ್ ಅದು ನೋಡಿ ಹೊಸಕೋಟೆಯವರು, ಅವ್ರು ಪ್ರತಿದಿನ ವಿಡಿಯೋ ನೋಡಿ. ಅವ್ರು ಇವಾಗ ಕೆಲ್ಸಕ್ಕೆ ಹೊಂಟ್ರಂದ್ರೆ ರಾತ್ರಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟಿರ್ತಾರೆ. ಅದು ಒಂದು ಖುಷಿ ನೋಡಿ. 10 ಮಂದಿ ಸಪೋರ್ಟ್ಗಿಂತ ಒಬ್ಬರು ಸಪೋರ್ಟ್ರ್ ಐತಲ್ಲ, ಅದೇ ಒಂದು ನನ್ನ ಆತ್ಮಕ್ಕೆ ಶಾಂತಿ ರೀ. ಬನ್ನಿ ಸ್ನೇಹಿತರೆ, ಏನಾದರೂ ನಾನು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ವಿಡಿಯೋ ಚಾಲು ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಬ್ಲೌಸ್ ಹೊಲಿಯಾಕತ್ತೀನಿ. ಏನೋ ಇಷ್ಟು ಅರಿ ಬೀಳತ್ರಿ, ತೋಳು ಸಾಲು ಇಲ್ಲಿದು ತೋಳು ಇದು ನೋಡಿ, ಇಲ್ಲಿಗೆ ಆಯ್ತು, ಸ್ಟಾಪ್ ಆಯ್ತು. ಈ ಕಡೆ ಅರಿ ಬೀಳತ್ತೆ. ಈ ಅರಿಬಿ ಹಿಂಗೆ ಇದಕ್ಕೆ ಒಂದು ಅರಿವಿ ಹಚ್ಕೋಬೇಕ್ರಿ. ಹಚ್ಕೊಂಡು ಇದು ಜಾಯಿಂಟ್ ಮಾಡ್ಕೋಬೇಕು. ಇಷ್ಟು ಅರಿ ಬೀಳತ್ತೆ. ತೋಳು ಕಮ್ಮಿ ಅಂತ ನೋಡಿ, ಯಾಕೆ ಅವಿಸ್ ದಪ್ಪದ, ಅದನ್ನು ಸರಿ ಮಾಡ್ಕೋತೀನಿ ಬನ್ನಿ. ನೋಡಿ, ಶ್ರವಣ್ ಕುಮಾರ ಒಂದಕ್ಕೆ ಹೋಗ್ಬಂದು ಹೊಳೆ ಕದ ಹಾಕ್ಯಾರ. ಕದ ಮುಂದಕ್ಕೆ ನಾನು ತಂಡಿ ಗಾಳಿ ಬರ್ತಂತ ಇಲ್ಲಿ ಜಗಳ ಯಾಕೆ ಮಾಡ್ತೀವಿ. ಇವರು ಎದ್ದಾರ ನೋಡಿ ಸ್ನೇಹಿತರೆ, ಜಗಳ ಮಾಡ್ತಾರ. ಬೆಕ್ಕು ಬಂದೈತೆ, ಇಲ್ಲಿ ಬೆಕ್ಕು ನೋಡಕತ್ತಾರೆ. ಇಲ್ಲಿ ಕುಂತಿರ್ಬೇಕು, ಬೆಕ್ಕು ಕಾಣುತ್ತಿರ್ಬೇಕು. ಬರ್ರಿ, 6 ಟೈಮು. ಅರಿಬಿ ಕೊಡ್ಬಾ ಶ್ರಾವಣ, ಇದು ಅರಿಬಿ ಬೇಕು ಸದ್ ಹಚ್ಚಕ್ಕೆ. ಅದಕ್ಕೆ ಇಷ್ಟು ಅರಿಬಿ ಕಮ್ಮಿ ಇತ್ತು, ಅರಿಬಿ ಹಚ್ಕೊಂಬಂದು ನೋಡಿ. ಇಷ್ಟು ಹಿಂಗೆ ಮ್ಯಾಗ ಒಂದು ಅಲ್ಲಿಗೆ ಹಾಕಿ ಬಿಡ್ಬೇಕು. ಅರಿಬಿ ಹಚ್ಚಿ ಕಾಣು ನೋಡಿ, ಆಚೆ ಕಡೆ ಸ್ವಲ್ಪ ಬೀಳ್ತು, ಈಚೆ ಕಡೆ ಭಾಳ ಬೀಳ್ತು, ಹಚ್ಕೊಂಬಂದು ನೋಡಿ. ನೋಡಿ ಸ್ನೇಹಿತರೆ, ಹೆಚ್ಚು ಕಡೆನೂ ಅರಿಬಿ ಕಮ್ಮಿ ಇದ್ದಿತ್ತು, ಆಚೆ ಕಡೆನೂ ಅರಿಬಿ ಕಮ್ಮಿ ಇದ್ದಿತ್ತು. ಹಚ್ಕೊಂಡು ಈ ಕಡೆ ಆ ಸೈಡನ್ನು ತೋಳು ಹಚ್ಕೊಂಡು ಸೈಡ್ ಜೋಡಿಸ್ಬೇಕು. ಟೈಮನ್ನು 6 ಮ್ಯಾಗ ಐತ್ರಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದು ಬ್ಲೌಸ್ ಮುಗೀತು. ಟೈಮ್ ಬಂದು
6:30 ಆಗೈತೆ. ಕಸ ಗುಡ್ಸ್ಕೊಂಡ್ ಬನ್ನಿ, ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಅವ್ರು ಎದ್ದು ಕುಂತಾರ ನೋಡಿ. ಇವಾಗ ನೋಡಿ ಇಲ್ಲಿ ಈ ಬ್ಲೌಸ್ ಡಿಸೈನ್ ಹೆಂಗೆ ಇಟ್ಟಿದ್ದು ತೋರಿಸ್ತೀನಿ ಬನ್ನಿ. ಬ್ಯಾಕ್ ಡಿಸೈನ್ ನೋಡಿ ಸ್ನೇಹಿತರೆ, ಈ ಥರ ಎಲೆ ಕ್ವಾಲಿಟಿ ನೋಡಿ, ಈ ಥರ ವಿ ಕ್ವಾಲಿಟಿ ಸೇಪ್ ಬರ್ತದೆ. ಇದು ಈ ಥರ ಇಟ್ಟು ಸ್ನೇಹಿತರೆ, ಈ ಥರ ಲಟ್ಟೆಗಳನ್ನ ಹಾಕಿನಿ. ಇದು ಒಂದು ಬ್ಲೌಸ್ ಮುಗೀತು. ಇನ್ನೊಂದು ಐತೆ ನೋಡಿ, ಕಟ್ ಮಾಡಿ ನೋಡಿ, ಅಲ್ಲಿ ಇನ್ನೊಂದು ಐತೆ. ಬನ್ನಿ ಸ್ನೇಹಿತರೆ, ಎಲ್ಲ ಮನೆ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀವಿ ನಿಮಗೆ. ಸ್ನೇಹಿತರೆ, ಮನೆ ಎಲ್ಲ ಕ್ಲೀನ್ ಆಗೈತೆ. ಕಸ ಚೆಲ್ಲಿ ಬರ್ಬೇಕು ಹೋಗಿ. ನೋಡಿ ಶ್ರಾವಣ ಕುಮಾರ್ ಮುಕ್ಕೊಂಡನ. ಹಂಗಾಗಿ ಇದು ಒಂದು ಒಲಿದೈತೆ, ಟೀಚಿಂಗ್ ಮಾಡೋದೈತೆ ರೀ. ಶ್ರಾವಣಿ ಸ್ಕೂಲ್ಗೆ ಹೋಗ್ತಾಳ್ರಿ 8 ಗಂಟೆಗೆ. ಹಂಗಾಗಿ ಕಸ ಗುಡ್ಸಿನಿ. ಇವಾಗ ನಾ ಅಡುಗೆ ಮಾಡ್ಬೇಕ್ರಿ, ಏನೋ ಸಜ್ಕ ಮಾಡ್ಬೇಕಂತ ಮಾಡೀನಿ. ಇವು ಜೋಳ ಹಳದಿಟ್ಟು ನೋಡಿ, ಗಿರ್ನಿಗೆ ಹೋಗಕ್ಕೆ ಹಿಟ್ಟಿಲ್ಲ ಸ್ನೇಹಿತರೆ, ಮೊನ್ನೆ ಖಾಲಿ ಆಗೈತಿ ನೋಡಿರ್ಬೇಕು. ಬನ್ನಿ ಸ್ನೇಹಿತರೆ, ನೀರು ಒಲಿ ಹಚ್ಚಿ ನೋಡಿ. ಶ್ರಾವಣ ಕುಮಾರ ನೋಡಿ, ನೀರು ಒಲಿ ಹಚ್ಚೀನಿ. ಶ್ರಾವಣಿಗೆ ಲಾಸಿಗೆ ಹಚ್ಚಿ ಕುಂದಿರ್ಸೀನಿ, ತನ್ನಾಗ ಹೋಗ್ಬೇಡ ಅಂಥೇಳಿ. ಶ್ರಾವಣಿ ಬ್ರಷ್ ಮಾಡಾಕತ್ತಾಳ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಶನಿವಾರ ನೋಡಿ ಇವತ್ತು. ಇವಾಗ ಜಾಕ್ ಆಯ್ತು. ಶ್ರಾವಣಿನೂ 8:15 ನಿಮಿಷ ಆಗೈತೆ ರೀ ಸ್ಕೂಲ್ಗೆ ಹೋದ್ಲು. ಶ್ರಾವಣ ಕುಮಾರ್ದು ಜಾಕ್ ಆಗೈತಿ, ನಂದು ಜಾಕ್ ಆಗೈತಿ. ಟೈಮ್ ಅಂದು 10 ಗಂಟೆ ಆಗೈತೆ ನೋಡಿ. ಬಿಸಿನೀರು ಕಾಸೀನಿ, ಬಿಸಿನೀರು ಕುಡಿಬೇಕ್ರಿ. ಪಲ್ಯ ಮಾಡಿದೆ, ರೊಟ್ಟಿ ಮಾಡ್ಕೊಂಡೆ. ರೊಟ್ಟಿ ತಂಗು ರೊಟ್ಟಿ ಇದ್ದು ರೀ, ರೊಟ್ಟಿ ಮಾಡ್ಕೊಲ್ಲ. ಅವರು ನಾಷ್ಟ ಮಾಡಿದೆ, ಸಜ್ಕ ಮಾಡ್ಬೇಕಂತ ಮಾಡಿದೆ. ಮಮ್ಮಿ ಸಜ್ಕ ಬ್ಯಾಡ ಮಮ್ಮಿ ಅಂದ್ಲು. ಉಪ್ಪಿಟ್ಟು ಮಾಡಿಕೊಟ್ಟೆ ಆಕಿಗೆ. ಉಪ್ಪಿಟ್ಟು ಮಾಡಿಕೊಟ್ಟೆ. ಶ್ರಾವಣಿಗೆ ಒಂದಿಟ್ಟು ಸಜ್ಕ ಮಾಡಿದೆ, ಆಕಿಗೆ ಉಪ್ಪಿಟ್ಟು ಮಾಡಿದೆ. ನೈಟ್ ಉಪ್ಪಿಟ್ಟು ಇತ್ತಲ್ಲ, ಹಿಂಗಾಗಿ ಒಂದಿಟ್ಟು ಪಲ್ಯ ಮಾಡಿದೆ ಸ್ನೇಹಿತರೆ. ಪಲ್ಯ ಮಾಡಿ ಶ್ರಾವಣ ಕುಮಾರ್ ನೋಡಿ ಎಷ್ಟು ಕಾಡಕತ್ತಾನ. ಪಲ್ಯ ಮಾಡ್ಕೊಂಡು ರೊಟ್ಟಿ ಅದಾವಲ್ಲ, ಮಾನ್ಯ ತಳ ರೊಟ್ಟಿ ಮಾಡ್ತೀನಿ ರೀ, ಜೋಳದು ತಳ್ಳ ರೊಟ್ಟಿ ಅದಾವ್ರಿ, ಸಜ್ಜಿ ರೊಟ್ಟಿನೂ ಅದಾವು. ಬನ್ನಿ ಸ್ನೇಹಿತರೆ, ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಮಸ್ತ್ ಸಿಗ್ತೀನಿ ನೋಡಿ. 10 ಆಗೈತೆ ರೀ, 10-15 ನಿಮಿಷ ಆಗೈತೆ ಸ್ನೇಹಿತರೆ. ಇವಾಗ ನಾ ಜಾಕ ಮಾಡೋಣ. ಟೈಮ್ ಹೆಂಗೆ ಹೋಗುತ್ತೆ ಹಂಗಿಲ್ಲ. ಮುಂಜಾನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ನೋಡಿರಬೇಕು. ನಾನು ಹೆಂಗೆ ಹೇಳೀನಿ, ತೋಳು ಬಗ್ಲ ಬಿಗಿತಾವಂತ ಭಾಳ ಮಂದಿ ಹೇಳ್ತಿದ್ರಿ. ಆ ಥರ ತೋಳು ಅರಿಬ್ಕೊಂಬಂದ್ರೆ ಬಗ್ಲ ಬಿಗಿತು ನೋಡಿ ಸ್ನೇಹಿತರೆ. ಆ ಥರ ಮಾಡಿ ಬನ್ನಿ ಸ್ನೇಹಿತರೆ. ಮತ್ತೇನೈತೆ ಇದು ರೀ, 10-15 ಆದರೂ ತಣ್ಣ ನೋಡಿ. ಅದಕ್ಕೆ ಶ್ರಾವಣ ಕುಮಾರ್ನ ಶಾಲೆ ಕಳ್ಸಿಲ್ರಿ. ಭಾಳ ಸಿಕ್ಕಾಪಟ್ಟಿ ತಂಡಿ, ದಿನಕ್ಕಿಂತ ಜಾಸ್ತಿ ಐತಿರೋ ತಂಡಿ. ಗಿರ್ನಿಗೆ ಹೋಗ್ಬೇಕಂತ ಜೋಳ ಹಸಿ ಮಾಡ್ತೀನಿ. ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹೆಂಗಿಲ್ಲ. ನಾಳೆಗೆ ಅಮಾವಾಸ್ಯೆ ಸ್ನೇಹಿತರೆ, ನಾಳೆಗೆ ಕಾನೂರ್ಗೆ ಹೋಗ್ಬೇಕು. ಸಂಜೆನಾಗ ಮನೆ ತೊಳಿಬೇಕು. ಇವತ್ತು ಕೆಲಸ ಭಾಳ ಐತ್ರಿ. ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಅವು 2 ಕಾಜಿ ಅವಕ್ಕೆ ಸಚ್ಚಿ ಇಡ್ತೀನಿ ರೀ. ಬಟ್ಟೆ ಅದಾವೆ, ಬಾಂಡೆ ಅದಾವ್ರಿ. ಇನ್ನೂ 10-15 ಆಗೈತೆ ರೀ. ಪೂಜೆ ಮಾಡಿ ಊಟ ಮಾಡ್ರೆ 11 ಆಗುತ್ತೆ. ಬಟ್ಟೆ ಮನೆ 12 ಆಗತ್ತೆ ರೀ. ಟೈಮ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಗೊತ್ತಾಗಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಪೂಜೆ ಮಾಡಿ ಸ್ನೇಹಿತರೆ. ದೇವ್ರ ಪೂಜೆನ ಆಯಿತು. ನಿನ್ನೆ ಅಲ್ಲಿ ಅಮ್ಮ ನಿಂಬೆಹಣ್ಣು ಕೊಟ್ಟಿದ್ಲು, ನಿಂಬೆಹಣ್ಣು ರಸ ಹಿಂಡಿ ಕೊಟ್ಟಿನಿ ರೀ ಕುಡಿಯೋಕೆ. ಪೂಜೆನ ಆಯಿತು ಸ್ನೇಹಿತರೆ. ಬನ್ನಿ ಇವಾಗ ಬಿಸಿನೀರು ಕುಡಿದು ಬಟ್ಟೆ ಬಾಂಡೆ ಮಾಡ್ತೀನಿ ನೋಡಿ. ಪೂಜೆ ಆಯ್ತು ನೋಡಿ. ಉದಿ ಕಡ್ಡಿ ಹಚ್ಚಿ ನೋಡಿ ಸ್ನೇಹಿತರೆ. ಇಲ್ಲಿ ರಾಟಿಗೆ ಕಾಣ್ತಿರ್ಬೇಕು ನಿಮ್ಗೆ. ಬನ್ನಿ ಸ್ನೇಹಿತರೆ, ಬಟ್ಟೆ ಬಾಂಡೆ ಮಾಡಿ ಮಸ್ತ್ ಸಿಗ್ತೀನಿ ನಿಮ್ಗೆ. ನಾ ಬಟ್ಟೆ ಒಗಿಬೇಕಂದ್ರೆ ಶ್ರಾವಣಿನೂ ಬಂದು ಬಟ್ಟೆನೂ ಹೋಗೋದು ನೋಡಿ. ಶನಿವಾರ ಜಲ್ದಿ ಬಂದ ನೋಡಿ. 12ಕ್ಕೆ ಬಿಡ್ತೀವಿ ಅವ್ರು ಸಾಲ ಶನಿವಾರಕ್ಕೊಮ್ಮೆ. ಲಾಸ್ಟಿಗೆ ಬಟ್ಟೆ ಹಾಕತ್ತಿದ್ದು ರೀ. ಅಕ್ಕಿನೂ ಬಂದು ಅವು ಒಂದು ಬಿಳೆ ಬಟ್ಟೆ ಹೋಗೋದು ಹಾಕಿ ನೋಡಿ. 2 ಬಿಳೆ ಒಂದು ಜೋಡು, ಅವು ಒಂದು ಜೋಡು ಕರಿವು, ಇದ್ರ ಒಂದು ಜೋಡು ಬಟ್ ಭಾಳ ಇದ್ರ. ಆ ಕಡೆ ಸೊನ್ನೆ ಹಾಕೀನಿ. ಮುನ್ನಂಗೆ ಹೋಗೋದು ಹಾಕೀನಿ ರೀ. ಶ್ರಾವಣಂದು ಶ್ರಾವಣ ಕುಮಾರ್ ನಾಳೆಗೆ ಅಮಾವಾಸ್ಯೆಗೆ ಹೋಗ್ಬೇಕಲ್ಲ. ಮುಂಜಾನೆ ಬೆಳಗ್ಗೆ ಹೊತ್ತೆಲ್ಲ ಹಾಕೊಂಡು ಹಾಕ್ಬೇಕಲ್ರಿ ಅವ್ರಿಗೆ. ಅದಕ್ಕೆ ಹೋಗೋದು ಹಾಕೀನಿ ನೋಡಿ ಸ್ನೇಹಿತರೆ. ಬಟ್ಟೆ ಆಗ್ಯಾವು, ಬಾಂಡೆ ಆಗ್ಯಾವು. ಇನ್ನು ಊಟ ಇಲ್ಲ ನೋಡಿ, 12 ಆಯ್ತು ಊಟ ಮಾಡ್ಬೇಕಂದ್ರೆ ನೋಡಿ. ಬಾಂಡೆನೂ ತಿಕ್ಕೀನಿ. ಬನ್ನಿ ಸ್ನೇಹಿತರೆ, ಊಟ ಮಾಡ್ತೀನಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಮ ಸ್ನೇಹಿತರೆ. ಊಟನೂ ಆಯಿತು, ಎಲ್ಲನೂ ಆಯಿತು. ಶ್ರಾವಣ ಕುಮಾರ್ ಮನಗಿಸ್ತೀನಿ ರೀ ಇವಾಗ ನೋಡಿ. ಶ್ರಾವಣ ಕುಮಾರ್ ನಿಂತಂತ ನಾವ್ದಾಗ ಇಲ್ಲಿ ರಗ್ ಹಚ್ಚಿ ಮನಗಿಸ್ತೀನಿ ರೀ. ಅವ್ರು ಮನಗಿಸಿ ನಾನು ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನೋಡಿ. ಟೈಮ್ ಬಂದು 11:30 12 ಆಗಿ ಬಂದೈತೆ ರೀ ಟೈಮು. ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೇನು ನಾಳೆ ಕಾನೂರ್ಗೆ ಹೋಗ್ಬೇಕು. ಚಕ್ಲಿ ಮಾಡ್ಬೇಕಂತೀವಿ ಸ್ನೇಹಿತರೆ. ಚಕ್ಲಿ ಮಾಡಿದಾರ ಜೋಳದ ಹಿಟ್ಟು ಬೇಕ್ರಿ. ಹಿಟ್ಟು ಬಿಸ್ಕೊಂಬರ್ಬೇಕು. ಮತ್ತು ಚಕ್ಲಿ ಬೇಕಾದ್ರೆ ಹಿಟ್ಟ ಇಲ್ಲ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ಜೋಳದ ಹಿಟ್ಟು ಪುಟಾಣಿ ಹಿಟ್ಟು ಬೇಕು ರೀ ಚಕ್ಲಿ ಮಾಡೋಕೆ. ನಾನು ಹೆಂಗೆ ಮಾಡ್ತೀನಿ ಅಂತ ರೆಸಿಪಿ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಇನ್ನೊಮ್ಮೆ ಮಾಡಿದಾಗ ರೆಸಿಪಿ ಶೇರ್ ಮಾಡಿರ್ತೀನಿ. ಇವಾಗೇನು ರೆಸಿಪಿ ಶೇರ್ ಮಾಡೋಕ್ಕಾಗಲ್ಲ ರೀ. ಯಾಕೆ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೋದೈತಿ. ಇನ್ನೂ ಏನೇನಾಗುತ್ತೋ ಕೆಲಸ. 12 ಆಗೈತೆ. ಥಂಡಿನ ತಣ್ಣಿ ನೋಡಿ. ಒಟ್ಟು ಬಿಸಿಲಿನ ಮಾರು ಅನ್ನೋದು ಇಲ್ಲಿ ನೋಡಿ. ಸಿಳ್ಳ ಗಾಳಿ, ಬಿಸಿಲ ಇಲ್ಲ ನೋಡಿ. ಬಿಸಿಲ ಇಲ್ಲ, ಹೊರಗೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಐತಿ. ಅದ್ರಾಗ ಅಂದ್ರೆ ಇವಾಗ ಚಳಿಗಾಲ ನೋಡಿ. ಚಳಿಗಾಲ ಬಂದ್ರಾಗ ನಾ ಬೇಸಿಗೆ ಕಾಲ ಬಿಸಿಲ ಬೇಸಪ್ಪ ಅನಿಸುತ್ತೆ. ಬಿಸಿಲಿಗೆ ಹೋದ್ರೆ ಚಳಿಗಾಲನ ಬೇಸಪ್ಪ. ಬಿಸಿಲು ಉರಿತೈತಿ, ಚಳಿನ ತಡ್ಕೊಬೋದು. ಏನಾರ ಕೋದಿ ಸ್ವಲ್ಪ ಕುಂದಿರ್ಬೋದು ಅಂತಾರೆ. ಮತ್ತು ಬಿಸಿಲು ಚಳಿ ಬಂದ್ರೆ
ಬಿಸಿಲ ಬೇಷಪ್ಪ ಏನು ಮಾಡೋದಂತ. ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಯಾವುದಕ್ಕೂ ಜನ್ಮಕ್ಕೆ ಮನುಷ್ಯನ ಜನ್ಮಕ್ಕೆ ನಿರ್ಧಾರ ಗುಣನೇ ಇಲ್ಲ ನೋಡಿ ಸ್ನೇಹಿತರೆ. ಯಾವಾಗ ಬಂದ್ರೂ ಅದು ಬಂದಾಗ ಒಂದೊಂದು ಮಾತು ಅನ್ಕೋತ ಹೋಗುತ್ತೆ ಜನ್ಮ. ಹಂಗೆ ಸ್ನೇಹಿತರೆ, ಮನುಷ್ಯನ ಜನ್ಮನೇ ಹಂಗೆ ಐತ್ರಿ. ಇನ್ನೊಂದಿಟ್ಟು ಯಾವ್ದಕ್ಕೂ ತಡ್ಕೊಳಕ್ಕಾಗಲ್ಲ, ಯಾವುದು ಹೇಳೋದಾಗಲ್ಲ, ಯಾವಾಗ ಕೇಳೋದಾಗಲ್ಲ ನೋಡಿ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮಾತಾಡ್ಕೋತಾ ಇರ್ತೀನಿ ನಾನು. ಸ್ನೇಹಿತರೆ, ಊಟನೂ ಆಯಿತು. ಬಟ್ಟೆ ಬಾಂಡೆ ಊಟ ಎಲ್ಲ ಕೆಲಸ ಆಯಿತು. ಟೈಮ್ ಬಂದು 1 ಗಂಟೆ ಆಯ್ತು ನೋಡಿ. ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂದಿರ್ತೀನಿ ಸ್ನೇಹಿತರೆ. ಬನ್ನಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಕರೆಂಟ್ ಅದಾವ್ರಿ, ಕರೆಂಟ್ ಲೈಟ್ ಹಚ್ಚಿಲ್ಡನೆ. ಅಡುಗೆ ಮೇಲೆ ಲೈಟ್ ಹಚ್ಚಿರಿ ಶ್ರಾವಣಿ? ಅಡುಗೆ ಮೇಲೆ ಲೈಟ್ ಶ್ರಾವಣಿ ಕಿಟಕಿ ಬೆಳಕ್ರಿ, ಕಿಟಕಿ ಅಂದು ಅಡುಗೆ ಮೇಲೆ ಲೈಟ್ ಅಂತ ಮಾಡಿದ್ದೆ. ಬನ್ನಿ ಸ್ನೇಹಿತರೆ, ನಾನು ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅರ್ಧ ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ಅರ್ಧ ಜಂಪರ್ ಹೊಲ್ದಿ ನೋಡಿ. ನಾ ಆಚೆ ಕಡೆ ತೋಳು ಹಚ್ಚಾಕತ್ತೀನಿ, ಈಚೆ ಕಡೆ ತೋಳು ಹಚ್ಬೇಕ್ರಿ. ಇನ್ನು ಲೇಸ್ ಹಚ್ಚಬೇಕು. ಇದು ಅರ್ಧ ಕೆಚ್ ಐತಿ. ಟೈಮ್ ಬಂದು 2 ಗಂಟೆ ಆಗೈತೆ. ಬನ್ನಿರಿ, ಇದಿಟ್ಟು ಹೊಲಿದು ಮತ್ತೆ ಸಿಗ್ತೀನಿ. ಶ್ರವಣ್ ಕುಮಾರ್ ಒಂದು ಹಂಗೆ ಕಾಡಕತ್ತ ನೋಡಿ ಸ್ನೇಹಿತರೆ. ಹೊರಗೊಂಟ ಇಲ್ಲ ಶನಿವಾರ ನೋಡಿ. ಇವತ್ತು ಅವ್ರದ್ದು ಹಿಡಿದು ಸಾಕಾಗತ್ತೆ ನೋಡಿ. ಗಚ್ಚು ಯಾವ ಗಚ್ಚು ಬಿಡು ಯಾವ ಇಬ್ಬರು ಸಲಾಗ. ಬನ್ನಿ ಸ್ನೇಹಿತರೆ, ಇದಿಟ್ಟು ಹೊಲದು ಮತ್ತೆ ಸಿಗ್ತೀನಿ ನಿಮ್ಗೆ. ಒಂದು ಹೊಲಷ್ಟು ಸೋಕಿ ಎಷ್ಟು ಬೇರೆಕದ ನೋಡಿ. ಒಂದು ಜಂಪರ್ ಎಡ್ಡು ಕೊಟ್ಟು ನೋಡಿ. ಬುಕ್ಸ್ ಹಚ್ಚಿದೆ. ಅದೊಂದು ಬ್ಲೌಸ್ ಹೊಲಿದೆ. ಹೊಲ್ಯಾಗ ವಿಡಿಯೋ ಮಾಡ್ದೆ ಅಲ್ಲಿ ನೋಡಿ. ಮುಗೀತಿರಿದು ಬ್ಲೌಸು ಕರೆಕ್ಟಾಗೈತೆ ನೋಡಿ. ಯಾಕಮ್ಮ ಅಷ್ಟು ಹಾಕಮ್ಮ ಉಕ್ಕ ಸಾಕೋದಕ್ಕೆ? ಮದು ಮಗ ನೋಡಿ ಸ್ನೇಹಿತರೆ, ಅಡ್ಡು ಬ್ಲೌಸ್ ಉಕ್ಸ್ ಹಚ್ಚಿದೆ. ಇದು ಒಂದು ಸ್ವಲ್ಪ ಲೂಸ್ ಆಗೈತೆ ಅಂತ ಹಿಡಿಬೇಕು. ಇದು ಕರೆಕ್ಟ್ ಆಗೈತೆ ನೋಡಿ. ಇದು ಕರೆಕ್ಟ್ ಆಗೈತೆ ಅಂತ ಎಲ್ಲಿ ಹಿಡಿದಿಲ್ಲ ಬಿಡೋದಿಲ್ಲ ರೀ. ಇನ್ನೇ ಹೊಲದನ್ನೆಲ್ಲ ತೋರಿಸ್ತೀನಿ ಬರ್ರಿ. ತೋರಿಸ್ಲೇ ಇಲ್ಲರಿ ನಿಮ್ಗೆ. ಉಕ್ಸ್ ಹಚ್ಚಿದೆ. ಅವಿ ಒಯ್ಯಾಕೆ ಬಂದಾಳ ಇವಾಗ ನೋಡಿ ಸ್ನೇಹಿತರೆ. ರೌಂಡ್ ಒಳಗೆ ಹಳ್ಳಿ ಲೇಸ್ ಇಟ್ಟು ನೋಡಿ. ಈ ಥರ ಹೊಲಿದ್ರೆ 200 ರೂಪಾಯಿ ತೊಗೊತೀನಿ ನೋಡಿ. ಹಳ್ಳಿ ಲೇಸಿಗೆ ರೊಕ್ಕ ಭಾಳ ಹೋಗುತ್ತೆ ರೀ ಹೊಲಗುಲಿಗೆ ಅನ್ಕತ್ತ. ನೋಡಿ ಇವತ್ತು ಕರೆಕ್ಟ್ ಆಗೈತೆ ರೀ. ಅವಿ ಜಂಪರ್ ಇದು. ಇದೇ ಒಂದು ಸ್ವಲ್ಪ ಲೂಸ್ ಆಗೈತೆ ಕಾಲು ಹಿಡಿಬೇಕಂತೇಳಿ ರಾಟಿ ಮ್ಯಾಗ ಕುಂತೀನಿ ನೋಡಿ. ಬನ್ನಿ ಸ್ನೇಹಿತರೆ, ಹಿಡಿದು ಗಿರ್ನಿಗೆ ಹೋಗ್ತೀನಿ ರೀ. ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ನಾನು ಇದು ಮಾಡಿ ಆ ಜಂಪರ್ ಹಿಡ್ಕೊಟ್ಟು ಗಿರ್ನಿಗೆ ಹೋಗಿ ಬಂದು ನೋಡಿ. ಬಿಸೋ ಮಂದಿ ಗಿರ್ನಿಗೆ ಚಕ್ಲಿ ಮಾಡೋಕೆ ಬೇಕಾದ್ರೆ ಟೈಮ್ ಒಂದು 5:30 ಆಗೈತಿ. ಇವಾಗ ಚಕ್ಲಿ ಮಾಡಬೇಕು ನೋಡಿ. ಕಸ ಗುಡಿಸ್ಬೇಕು, ರೊಟ್ಟಿ ಮಾಡಬೇಕು, ಪಲ್ಯ ಆಗಬೇಕು, ಚಕ್ಲಿ ಆಗಬೇಕು ನೋಡಿ ಸ್ನೇಹಿತರೆ. ಚೂಡ ಮಾಡ್ಬೇಕಂದೆ ಅಕ್ಕ ಮಾಡ್ತಾ ಕೇಳ್ತೀನಿ ರೀ. ಅಕ್ಕ ಮಾಡಿ ಕಟ್ಟಿಲ್ಲ ಚೂಡ ಮಾಡಲ್ರಿ. ಬನ್ನಿ ಸ್ನೇಹಿತರೆ, ಈ ಮತ್ತು ವಿಡಿಯೋ ಚಾಲು ಮಾಡ್ತೀನಿ. ನೋಡು ಹೆಂಗೆ ಅವತ್ತು ವಿಚಾರ ಮಾಡ್ತೀನಿ ರೀ. ಮಾಡಿ ವಿಡಿಯೋ ಚಾಲು ಮಾಡ್ತೀನಿ. ಮತ್ತೆ ಗಿರ್ನಿ ಮಾತ್ರ ಹಾಕ್ಸೋವಾಗ ಇಟ್ಟು ನೋಡಿ ಸ್ನೇಹಿತರೆ. ಚಕ್ಲಿ ಹಿಟ್ಟು ನಾದಿದೆ. ಇವಾಗ ರೊಟ್ಟಿ ಮಾಡ್ಬೇಕು ರೀ. ಚಕ್ಲಿ ಹಿಟ್ಟು ಮಾಡಿ ಅದನ್ನು ಇದು ವಿಡಿಯೋ ಮಾಡಕತ್ತಿ ನೋಡಿ. ಇದಕ್ಕೆ ಏನು ಹಾಕಿನಂದ್ರಿ ಜೋಳದ ಹಿಟ್ಟು, ಪುಟಾಣಿ ಹಿಟ್ಟು, ಎಳ್ಳು, ಅಜ್ವಾನ, ಖಾರ, ಉಪ್ಪು, ಸೋಡಾ ಪುಡಿ ಏನು ಹಾಕಿ ನೋಡಿ ಸ್ನೇಹಿತರೆ. ಮನೆ ಬಜ್ಜಿ ಮಾಡಿದ ಏನಿತ್ತು ಅದ್ರಾಗ ಕರ್ದರಾತಂತ ಎಣ್ಣಿಟ್ಟು ಕುಂತೀನಿ ರೀ. ಈ ಚಕ್ಲಿ ಮಾಡಿ ಸೋಯಾ ಎಣ್ಣಿಟ್ಟು ಸೋಯಾ ಪಲ್ಯ ರೊಟ್ಟಿ ಮಾಡಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ. ಚಕ್ಲಿಗೂ ಹಿಟ್ಟು ನಾದಿದೆ. ಇಲ್ಲೇ ಕುಂತೀನಿ ನಾ. ಹಿಟ್ಟು ನಾದಿ 6 ಗಂಟೆ ಆಗೈತೆ ರೀ. ಅಂಗಳ ಕಸ ಹುಡುಗಿ ಅವು ಪಡ್ಸರಿ ಕಸ ಆಮೇಲೆ ಹುಡ್ತೀನಿ ರೀ. ಚಕ್ಲಿ ಮಾಡಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಉಷ್ಟು ಮನೆ ಕಸ ಗುಡಿಸಿ ಮನೆ ತೊಳ್ಕೊಬೇಕು ರೀ. ನಾನು ರೊಟ್ಟಿ ಆಗ್ಬೇಕು, ಪಲ್ಯ ಆಗಬೇಕು, ಚಕ್ಲಿ ಮಾಡಬೇಕು, ಅಂಗಳ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೋದು ಬರ್ತೀನಿ ಸ್ನೇಹಿತರೆ. ಆಮೇಲೆ ಉಷ್ಟು ಕಸ ಗುಡಿಸಿ ಮನೆ ತೊಳ್ಕೊಂಬಿಡ್ತೀನಿ. ನಾಳೆ ಕಾನೂರ್ಗೆ ಹೋಗ್ಬೇಕಲ್ರಿ. ನಾಳೆ ಕಾನೂರ್ಗೆ ನಾಡ್ದು ವಿಡಿಯೋ ವಾಚ್ ಮಾಡಿ ಸ್ನೇಹಿತರೆ. ಬರೀ ಅಡ್ಡಾಡೋದೈತೆ ನೋಡಿ. ನಾನು ನಾಳೆ ಹೋದ್ನಂದ್ರೆ ಒಮ್ಮೆ ಗುರುವಾರ ಬರ್ತೀನಿ ನೋಡಿ ಊರಿಗೆ ಹೊಳ್ಳಿ. ಎಲ್ಲೆಲ್ಲಿ ಓದ್ತೀನಿ ಎಲ್ಲೆಲ್ಲಿಲ್ಲ ಏನು ಕೆಲಸ ಐತೆ ಅಂತ ಡೈಲಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡು ಮಾತ್ರ ಮರಿಬೇಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ. ಯಾಕಂದ್ರೆ ಕಷ್ಟಪಟ್ಟು ಕೆಲಸ ಕೂಡ ವಿಡಿಯೋ ಮಾಡಿರ್ತೀನಿ. ಇವತ್ತು 2 ಬ್ಲೌಸ್ ಸ್ಟಿಚಿಂಗ್ ಮುಗಿದು ಗಿರಣಿ ಆಯ್ತು. ಮತ್ತಿನ್ನು ಚಕ್ಲಿ ಆಗಬೇಕು, ರೊಟ್ಟಿ ಆಗಬೇಕು, ಕಸ ಗುಡಿಸೋದು, ಮನೆ ಒರೆಸೋದು ಎಲ್ಲ ಆಗಬೇಕು ನೋಡಿ. ಮುಂಜಾನೆ ಆಗಲ್ಲ ಸ್ನೇಹಿತರೆ. ಮುಂಜಾನೆ ತಂಡಾಗಿ ಎದ್ದು ಶ್ರಾವಣಿನ ಚಾಕ ಮಾಡಿಸಿ ಶ್ರಾವಣಿ ಬಿಟ್ಟು ಇಲ್ಲೇ ಬಿಟ್ಟು ಇದಕ್ಕೆ ಹೋಗ್ಬೇಕಂತ ಮಾಡೀನಿ ರೀ ಕಾನೂರ್ಗೆ. ಶ್ರಾವಣಿನ ಬಿಟ್ಟು ಹೋಗ್ತೀನಿ ರೀ. ಶ್ರಾವಣ್ ಐತಲ್ರಿ ಗಲಾಟೆ ಮಾಡ್ತಾರೆ ಸ್ನೇಹಿತರೆ. ಹಿಂಗಾಗಿ ನೋಡ್ಬೇಕ್ರಿ. ಗದ್ದಲ ಅಮಾಸಿ ಗದ್ದಲ ಇರ್ತೇವೆ ಮಾಡ್ತಾ ಅವನು ಬಸಿ ಬಾ ಅಂದಿನ ಅಲ್ಲಿ ಊರಿಗೆ ವಾಪಸ್ ಮಾಡೋದ್ರ ಬಟ್ಟೆ ಅವು ಒಯ್ಬೇಕು ರೀ. ಹೆಂಗೆ ಆಗುತ್ತೋ ನೋಡ್ಬೇಕ್ರಿ. ಎಲ್ಲನ ಸಜ್ಜು ಮಾಡಬೇಕು. ಟೈಮ್ ಬಂದು 6 ಆಗೈತೆ. ಇನ್ನು ಮ್ಯಾಗ ಎಲ್ಲ ಮಾಡ್ಕೋಬೇಕು ನೋಡ್ರಿ. ರಾತ್ರಿ 11 ಆಗುತ್ತೆ ಅನ್ನೋ ಗೊತ್ತಿಲ್ಲ, ಏಟಾದ ಗೊತ್ತಿಲ್ಲ. ಟೈಮು ಆಗುತ್ತಾನ ಮಾಡ್ಕೋಬೇಕ್ರಿ. ಮತ್ತು ಮುಂಜಾನೆ ಬೆಳಗ್ಗೆ ಜಲ್ದಿ ಹೇಳ್ಬೇಕು. ಅವರು 2 ಬ್ಲೌಸ್ ಹೊಲೋದೇನು ರೀ 300 ರೂಪಾಯಿ ಕೊಟ್ಟು ಹೋದ್ರಿ ಅವರು. ಇನ್ನು 500 ರೂಪಾಯಿ ನಿಂತಿತ್ತು. 300 ರೂಪಾಯಿ ಕೊಟ್ಟು ಹೋದ್ರು. ಅನುಕೂಲ ಆಯ್ತು ನೋಡಿ ಸ್ನೇಹಿತರೆ. ಅದಕ್ಕಾರ ಬನ್ನಿ ಸ್ನೇಹಿತರೆ, ಅಂಗಳ ಕಸ ಗೂಡಿಸ್ಕೊಂಬಂದು ಸಿಗ್ತೀನಿ ನಿಮಗೆ.
ನೋಡಿ ಸ್ನೇಹಿತರೆ, ಅಂಗಳ ಕಸ ಗುಡಿಸಿ ನೀರು ಹೊಡೋದು ಬಂದೆ. ಚಕ್ಲಿ ಮಾಡಿದ್ರೆ ಆತು, ರೊಟ್ಟಿ ಮಾಡ್ಬೇಕಂದೆ. ಚಕ್ಲಿ ಮಾಡ್ಕೊಂಡು ರೊಟ್ಟಿ ಮಾಡಿ ಹಂಗೆ ಪಲ್ಯ ಮಾಡ್ಕೊಂಡ್ರೆ ಆತು. 7 ಆಗುತ್ತೆ. ಆಮೇಲೆ ಮನೆ ತೊಳೆದ್ರೆ ಆತು ಅಂತ ಮಾಡಿ ಸ್ನೇಹಿತರೆ. ಬನ್ನಿ 6:30 ಹಾಕಿ ಬಂದೈತೆ. ಚಕ್ಲಿ ಮಾಡ್ತೀನಿ ನೋಡಿ. ಚಕ್ಲಿ ಹಾಕಿಂದು ಇಟ್ಟು ವಿಡಿಯೋ ಚಾಲು ಮಾಡಿ ಸ್ವಲ್ಪ ತೋರಿಸಿದ್ರೆ ಆತು ಅಂತೇಳಿ ತೋರ್ಸಕತ್ತೀನಿ. ತೋರಿಸ್ತೀನಿ ಚಕ್ಲಿ ಹೆಂಗೆ ಬರ್ತಾವ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಬರ್ರಿ. ನೋಡಿ ಸ್ನೇಹಿತರೆ, ಚಕ್ಲಿ ಹಿಂಗೆ ಬಂದ ನೋಡಿ. ಇಲ್ಲಿ ಕರಿಯಾಕತ್ತೀನಿ, ಒಂದಿಷ್ಟು ಕರ್ದೀನಿ ರೀ. ಸ್ವಲ್ಪ ಹಿಟ್ಟೈತೆ. ಚಕ್ಲಿ ಯಾಕೆ ಮಾಡಾಕತ್ತ ಅಕ್ಕ ಅಂತಿರ್ಬೇಕ್ರಿ. ಬಸ್ನೇ ಹೋಗೋತ್ನೇ ಅಲ್ಲಿ ಏನು ತಿನ್ನಕ್ಕೆ ತೊಂದರೂ ಸಜ್ಜಾಗಲ್ಲ ಸ್ನೇಹಿತರೆ. ಎಂಥ ಎಣ್ಣೆ ಕರೆದಿರ್ತಾರೆ, ಎಂಥ ಎಣ್ಣೆಗಿಲ್ಲ. ಶಿವಕುಮಾರಲ್ಲಿ ಕೂತ್ಕೊಂಡು ಹಾಯ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ಕುಂದಿರ ಪೊಚ್ಚು ತಂಡೈತೆ. ಬನ್ನಿ ಸ್ನೇಹಿತರೆ, ನಾಳೆಗೆ ಕಾನೂರ್ಗೆ ಹೋಗ್ಬೇಕ್ರಿ. ನಾಡ್ದ ಕೊಡೆಕಲ್ಲಿಗೆ ಹೋಗ್ಬೇಕು. ಹಚ್ಚಿನ ನಾಡ್ದ ಬಟ್ಟೆ ತರಕ್ಕೆ ಹೋಗ್ಬೇಕು. ಹಚ್ಚಿನ ನಾಡ್ದ ಊರಿಗೆ ಬರೋದಾಗತ್ತೆ ನೋಡಿ. 3 ದಿನ ಹೋಗುತ್ತೆ ನೋಡಿ. ಮನೆ ಬಿಟ್ಟನೆ 3 ದಿನ ಮನೆಗೆ ಹತ್ತಿರ ನೋಡಿ ಸ್ನೇಹಿತರೆ. 3 ದಿನ ಆಗುತ್ತೋ 4 ದಿನ ಆಗುತ್ತೋ ಗೊತ್ತಿಲ್ಲ. ಎಲ್ಲೆಲ್ಲಿ ಓದ್ತೀನಿ, ಏನೇನು ತರ್ತೀನಿ ನೋಡೋಣ ಸ್ನೇಹಿತರೆ. ನೋಡಿ ವಿಡಿಯೋ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ನಾನೇ ಈಗ ಹೇಳ್ಬಿಟ್ಟೆ ಅಂದ್ರೆ ನಿಮಗೆ ಕ್ಯೂರಿಯಾಸಿಟಿ ಇರಲ್ಲ, ಅದಕ್ಕೆ ಹೇಳಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಚಕ್ಲಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಚಕ್ಲಿ ಮಾಡಿದೆ ಇಷ್ಟ ಅದು ನೋಡಿ. ಚಕ್ಲಿ ನೋಡಿ ಮಸ್ತ್ ಬಂದವ್ರಿ. ಮಸ್ತ್ ಬಂದ ನೋಡ್ರಿ ಅಂತ ನೋಡಿ. ಇಲ್ಲಿ ಮುರಿತೀನೊಂದು ಬಾಯಾಗಿಟ್ರೆ ಕರತ್ತೆ ನೋಡಿ ಸ್ನೇಹಿತರೆ. ಅಷ್ಟು ಮಸ್ತ್ ಬಂದವ್ರಿ. ಅಂಗಡಿಯನ್ನು ಚಕ್ಲಿ ಹಾಕಿದ್ದಾನೆ ಮಸ್ತ್ ಬಂದವ್ರಿ ಸ್ನೇಹಿತರೆ. ಬನ್ನಿ ಸ್ವಲ್ಪ ಹಿಟ್ಟಿನಲ್ರಿ, ಸ್ವಲ್ಪ ನೋಡಿ ಚಕ್ಲಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಮ್ಮ 1 ಗ್ಲಾಸ್ ಜ್ವಾದಿಟ್ಟು 1 ಗ್ಲಾಸ್ ಪುಟಾಣಿ ಇಟ್ರಿ. ಪುಟ್ಟಿ ಸಾಂದೈತ್ರಿ ಹಂಗೆ ಅನ್ಸುತ್ತೆ ನಿಮ್ಗೆ. ನೋಡಿ ಇಲ್ಲಿ ನೋಡಿ ಎಷ್ಟಾಗ್ಯಾವ. ಎಳ್ಳು ಹಾಕಿನ್ರಿ, ಎಳ್ಳು ಮಸ್ತ್ ನೋಡಿ ಚಕ್ಲಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ. ಹಾಕಿಟ್ಟು ನೋಡಿ ಎಲ್ಲ ಮನೆ ತುಂಬ ತಿಕ್ಕಾಕಿಡ್ತೀನಿ. ಇಲ್ಲಿ ನೋಡಿ ಚಕ್ಲಿ ಮಾಡುವ ಹೊತ್ನಾಗ ಬಂದರು. ಮತ್ತು ಗ್ಯಾಸ್ ಬಂದ್ ಮಾಡಿ ಸೀರೆ ಕೊಟ್ಟಿಡ್ರಿ. ಒಂದು ಸೀರೆ ವ್ಯಾಪಾರ ಆತು ನೋಡಿ ಇವತ್ತು. ನಾಳೆ ಅಮ್ಮಾಶ್ರೀ ಪಿಕ್ಕು ಹಾಕಕ್ಕೆ ಇಟ್ಟೋಗ್ಯಾರ. ಇಲ್ಲೇ ಇವು ಉಸಿ ಹಚ್ಚಿಟ್ಟು ಕಸ ಗುಡಿಸ್ತೀನಿ ರೀ. ಕಸ ಗುಡಿಸಿ ಮನೆ ತೊಯ್ತೀನಿ ರೀ. 7 ಗಂಟೆಗೆ ಟೈಮು. ದೇವ್ರ ಮುಂದೆ ದೀಪ ಐತ್ರಿ ನೋಡಿ. ಇಷ್ಟು ಹಚ್ಚಿಟ್ಟು ಕಸ ಗುಡಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ನೋಡಿ ಎತ್ತಿಡ್ತೀನಿ ರೀ. ಸೀರೆ ವ್ಯಾಪಾರ ಆಗೈತೆ ನೋಡಿ ಒಂದು. ಸ್ನೇಹಿತರೆ, ಪಡ್ಸಾಲಿ ತೊಳೆದೆ. ಅಂಕಣ ಪಡ್ಸಾಲಿ ಎಲ್ಲ ಕ್ಲೀನಾಗೈತೆ. ಪ್ಯಾನ್ ಹಚ್ಚಿ ಅರಿಸಿ ಅಡುಗೆ ಮನೆ ತೊಳಿಬೇಕು. ಟೈಮು 9 ಗಂಟೆ ಆಗಿದೆ ಸ್ನೇಹಿತರೆ. ನೋಡಿ ಅಡುಗೆ ಮನೆ ತೊಳಿಬೇಕು. ಇಟ್ಟೀನಿ ರೀ ಎಲ್ಲ ಅಟ್ಟನ ತೊಳೆದೀನಿ ರೀ. ಶಿವಕುಮಾರ್ ಮುಕ್ಕೋತಾರಂತ ಅವ್ಗೆ ಹಸಿ ಕೊಡ್ತೀನಿ ರೀ. ಅಡುಗೆ ಮನೆ ಕಸ ಗುಡಿಸ್ಬೇಕು. ಬನ್ನಿ ಸ್ನೇಹಿತರೆ, ಮತ್ತು ಎಲ್ಲ ಅಡುಗೆ ಮನೆ ಕಸ ಗುಡಿಸಿ ಮತ್ತೆ ಸಿಗ್ತೀನಿ. ಶಿವಕುಮಾರ್ ಹೆಂಗೆ ಹಸಿ ಒಯ್ಯಾಕತ್ತ ನೋಡಿ. ಮುಂಜಾನೆ ಆಗಲ್ಲ ನೋಡಿ ಎಲ್ಲ, ಅದಕ್ಕೆ ಮತ್ತೆ ಸಿಗ್ತೀನಿ ರೀ. ಹೇಳ್ತೀನಿ ರೀ ನಿಮ್ಗೆ ಎಷ್ಟಕ್ಕೆ ಹೋಗ್ತೀನಿ ಎಷ್ಟಕ್ಕಿಲ್ಲ ಅಂಥೇಳಿ. ಅವ್ವ ಬರ್ತಾಳ್ರಿ ನಾಳೆ ಬಸ್ ಸ್ಟ್ಯಾಂಡ್ನ ಮುದ್ದೆ ಬಳಕ. ಇಷ್ಟು ಕಟ್ಟು ಕಳಿಸ್ತೀನಿ ರೀ. ಅವಂಗೆ ಕೈಯ ಬಟ್ಟೆ ಹೊಲಿಟ್ಟು ವಾಪಸ್ ಮಾಡೋದು. ನಾಳೆ ಸಂಜೆಗೆ ಹೋಗ್ಬಿಡ್ತೀನಿ ನೋಡಿ. ಹೇಗ ಹೇಳಿದ್ನಲ್ಲ ರೀ. ಯಾಕೆ ನಿಮಗೆ ಕ್ಯೂರಿಯಾಸಿಟಿ ಯಾಕೆ ಇದು ಒಂಥರ ಯಾಕೆ ಇದು ಮಾಡೋದು ಹೇಳಿಬಿಟ್ರೆ ಅದು ಕರೆ ಅಂತ ಹೇಳಿಬಿಟ್ಟು ನೋಡಿ. ಹೇಳ್ತೀನಿ ರೀ. ಆಮೇಲೆ ಅಡುಗೆ ಮನೆ ತೊಗೊಂಡು ಸಮಾಧಾನ ಆಗುತ್ತೆ ಸ್ನೇಹಿತರೆ. ಅದೊಂದು ಕೆಲಸ ಯಾವ್ದಾರು ಕೆಲಸ ಬಾಕಿ ಇತ್ತಂದ್ರೆ ಸಮಾಧಾನ ಆಗಲ್ಲ ರೀ. ಹಿಂಗಾಗಿ ಅದಕ್ಕೆ ಅಡುಗೆ ಮನೆ ಒಂದು ತೊಳ್ಕೊಂಡೆ ಅಂದ್ರೆ ನಾಳೆ ಮುಂಜಾನೆ ಹಂಗೆ ಎದ್ದು ಕಸ ಗುಡಿಸಿ ಇಬ್ಬರು ಮಕ್ಕಳ ಜಾಕ ನನ್ನ ಜಾಕ ಯಾವ ಬಟ್ಟೆ ಉಟ್ಕೋಬೇಕು ತೆಗೆದಿಡ್ಬೇಕು ರೀ. ಈಗ ಬನ್ನಿ ತೆಗೆದಿಡ್ತೀನಿ. ಆಮೇಲೆ ಸಿಗ್ತೀನಿ ಸಿಗ್ತೀನಿ ನೋಡಿ ಸ್ನೇಹಿತರೆ. ಶಿವಕುಮಾರ್ ಮುಕ್ಕೊಂದು ಹಸಿ ಇದು ಪ್ಯಾನ್ ಹಚ್ಚೀನಿ ರೀ. ಬಂದ್ ಮಾಡ್ತೀನಿ. ಎಲ್ಲ ಸಲ ಹಚ್ಚಿದೆ. ಚಕ್ಲಿ ಮಾಡಿ ರೊಟ್ಟಿ ಮಾಡಿ ಗ್ಯಾಸ್ ಕಟ್ಟಿ ತೆಳಗೆ ಐತೆ ನೋಡಿ. ಬನ್ನಿ ಎಲ್ಲ ಗ್ಯಾಸ್ ಕಟ್ಟಿ ತಿಕ್ಕೋಬೇಕು. ಒಲೆ ತಿಕ್ಕೋಬೇಕು. ಒಲೆ ಎಷ್ಟು ಕರ್ಗೆ ಐತೆ ನೋಡಿ. ಮೀನ ಸಾಬೂನು ತಿಕ್ಕೋಬೇಕು. ಮುಂಜಾನೆ ಹಸಿನೇ ಆಗಲ್ಲ ಥಂಡ್ಯಾಗ ಅಂತೇಳಿ ಇವಾಗ ತೊಳ್ಕೊಂಬಿಡ್ತೀನಿ. ಎಲ್ಲ ಮುಸುರದ ಎಣ್ಣೆ ಇಟ್ಟು ನೋಡ್ತೀನಿ ರೀ. ತೊಳ್ಕೊಂಡು ಶ್ರಾವಣಿನೂ ಮನ್ಯಾಗಿಲ್ಲ ರೀ ಸ್ನೇಹಿತರೆ. ಶ್ರಾವಣಿ ನೋಡಿ ಮನ್ಯಾಗಿಲ್ಲ. ಶಿವಕುಮಾರ್ ಮುಕ್ಕೊಂಡು ನಾನು ಫುಲ್ಲು ಹಚ್ಕೊಂಡು ಥಂಡಿಗೆ. ಶ್ರಾವಣಿ ಇದಕ್ಕೂ ನೋಡಿ ಅಲ್ಲಿ ನಮ್ಮ ಹೊಲ್ಲಾಗ ಪಾಲ್ಕಿ ಬರ್ತಂತ್ರಿ. ಪಾಲ್ಕಿ ಅವ್ರ ದೊಡ್ಡಪ್ಪ ಕರ್ಕೊಂಡೀಗ ನಾನು ಹೋಗೋದಿತ್ತು ರೀ. ನಾನು ಹೋಗೋದಿತ್ತು. ಶಿವಕುಮಾರ್ಗೆ ಆರಾಮಿಲ್ಲ ರೀ. ಹಿಂಗಾಗಿ ಶಿವಕುಮಾರ್ಗೆ ಆರಾಮಿಲ್ಲಕ್ಕೆ ಬಿಟ್ಟು ನೋಡಿ. ಹೇಳ್ತೀನಿ ಆಮೇಲೆ ಸ್ನೇಹಿತರೆ ನಿಮ್ಗೆ ಯಾಕೆ ಹೋಲಿಲ್ಲ ಏನೂ ಇಲ್ಲ ಅಂಥೇಳಿ. ಬರ್ರಿ ಮತ್ತೆ ಸಿಗ್ತೀವಿ ನೋಡಿ. ಕಸ ಗುಡಿಸ್ತೀನಿ ರೀ. ಕಸ ಗುಡಿಸ್ಕೊಂಡು ಮನೆಯೆಲ್ಲ ಕರ್ರಿಗೆ ಒಲೆ ಹಚ್ಚಿ ಬನ್ನಿ. ಮುಂಜಾನೆ ಆಗಲ್ಲ ರೀ. ಅಡ್ರ ಬಿಡ್ರ ಅವಸರ್ನ್ಯಾಗ ಈ ಥರ ಬಟ್ಟೆ ಮೇಲೆಲ್ಲ ಖಾಲಿ ಹಾಕಿ ಬಂದೈತೆ. ಸ್ವಲ್ಪ ಅದಾವೆ ರೀ. ಸ್ವಲ್ಪ ಇಲ್ಲ ನೈಟಿ ಮಾತ್ರ ಸ್ವಲ್ಪ ಅದಾವು. ಅವು ಚಲೋ ಇಲ್ಲ ರೀ. ಮಾರಲ್ಲವು. ನೈಟಿ ಮಾಲ್ ತರಬೇಕು. ಪತ್ಲುಗಳು ಮಾಲ್ ಮಾತ್ರ ಇಲ್ಲ. ಒಂದಿಷ್ಟು ಅದಾವೆ. ಒಂದಿಷ್ಟು ಹೋಗಿ ನೋಡಿ. ಪ್ಯಾಂಟ್ಗಳು ತರಬೇಕು. ಸ್ಕಾರ್ಪ್ ಅದಾವ್ರಿ. ಆದ್ರೆ ಬಟ್ಟೆ ಮಾಲ್ ತೊಗೊಂಬರ್ಬೇಕು ರೀ. ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ. ಅದಕ್ಕೆ ವಾಪಸ್ ಮಾಡೋದು. ವಾಪಸ್ಸು ಅವು ಬರ್ತಾಳ್ರಿ. ಕಟ್ ಕಳಿಸ್ತೀನಿ ನೋಡಿ. ಇಲ್ಲಿ
ಇಷ್ಟು ಖಾಲಿ ಆಗೈತೆ ನೋಡಿ. ಬಟ್ಟೆ ತಂದಿಂದ ಇಷ್ಟು ತೆಗೆದು ಒಂದು ಕಡೆ ಯಾವ ಮಾರ್ಯಾವು ಯಾವೆಲ್ಲ ಜೋಡಿಸಿ ಒಂದು ಸ್ಟ್ಯಾಂಡ್ ಖಾಲಿ ಆಗತ್ತೆ ರೀ. ಒಂದೇ ಸ್ಟ್ಯಾಂಡ್ ಹಿಡಿತೈತೆ ರೀ ಇಷ್ಟು ಬಟ್ಟೆ. ಮನೆ ವರ್ಷಿದ್ನಲ್ರಿ ಅಲ್ಲಿ ಅರ್ಬಿ ತುರ್ಕಿನಿ. ನಾಳೆ ಪೂಜೆ ಮಾಡ್ಬೇಕು. ನಾಳೆಗೆ ಅಮಾಸಿ ನೋಡೋಣ್ರಿ. ಕಾಯಿ ಹೊಡೆಯಲ್ರಿ ನಾಳೆಗೆ. ಯಾಕಂದ್ರೆ ನಾಳೆಗೆ ಯಾಕೆ ಕಾಯಿ ಹೊಡೆಯಲಕ್ಕ ಅಂತ ಅನ್ಕೋತಿರ್ಬೇಕು ನೋಡಿ. ಅಡುಗೆ ಮನೆ ಎಲ್ಲ ತೊಳೆದು ನೋಡಿ ಕ್ಲೀನಾಗಿ. ಅಡುಗೆ ಮನೆ ಗ್ಯಾಸ್ ಕಟ್ಟಿ ಒಲೆ ಕ್ಲೀನಾಗಿ ತೊಳೆದು ಬೆಳಗ್ಗೆ ನೀರು ಕಾಸಾಕ್ಸನಕ್ಕೆ ವ್ಯವಸ್ಥೆ ಮಾಡ್ತೀನಿ. ಯಾಕಂದ್ರೆ ನೀವು ಜಲ್ದಿ ಹೋಗ್ಬೇಕು ರೀ. ಮುದೋಳು ಹಚ್ಚಕ್ಕೆ ಹೋಗ್ಬೇಕು ರೀ ನಾನು ನಾಳೆಗೆ. ಜಲ್ದಿ ಹೋಗಿ ಜಲ್ದಿ ಬರ್ಬೇಕಲ್ಲ, ಹಿಂಗಾಗಿ ಮನೆ ತೊಳ್ಕೊಂಡೀನಿ ರೀ. ನಾ ಬಾಂಡೆ ಅದಾವ್ರಿ. ಟೈಮ್ ಬಂದು 10 ಗಂಟೆ ಆಗೈತೆ ರೀ ಇವಾಗ ನೋಡಿ. ನಾ ಎದ್ದಾರ ನೋಡಿ ಇವತ್ತು ನಮ್ಮ ಮನ್ಯಾಗ. ಯಾಕಂದ್ರೆ ಅವರು ಮನೆ ತೊಳೆಯು ಅಮಾಸೆ ಅಲ್ರಿ ನೋಡಿ. ನಾ ಎಷ್ಟು ಬಾಂಡೆ ಅದಾವು. ಬಟ್ ಒಣಗಿ ನೋಡಿ ಸ್ನೇಹಿತರೆ. ಹೊಸ ಬಟ್ಟೆ ತೊಕ್ಕೊಂಡಿಲ್ಲ. ಬಟ್ಟೆ ತೊಕ್ಕೋಬೇಕು, ಬಾಂಡೆ ತಿಕ್ಕಬೇಕು. ಬಟ್ಟೆ ತೊಕ್ಕೊಂಡು ಬಾಂಡೆ ತಿಕ್ಕಿ ಬೀರಪ್ಪನ ಗುಡಿ ಮೇಲೆ ಲೈಟ್ ಐತೆ ನೋಡಿ. ಲೈಟ್ ಹಚ್ಚೋದೇ ಬೇಡ, ನಾನು ಹೊರಗೆ ಒಂದು ಲೈಟ್ ಹಚ್ಚೀನಿ ರೀ ಇವಾಗ. ಬಟ್ಟೆ ತೊಕ್ಕೊಂಡು ಬಾಂಡೆ ತಿಕ್ಕಿ ಇನ್ನೇ ಕಸ ಗುಡಿಸಿ ಈಗ ಮತ್ತು ಇದು ಮಾಡ್ಬೇಕು ರೀ. ಬಟ್ಟೆ ಯಾವ ನಾಳೆ ಶ್ರಾವಣಿಗೆ ಅಂಗಿ ತೆಗಿಬೇಕು. ನಾವು ಪತ್ಲ ತೊಕ್ಕೋತೀನಿ ರೀ. ಮತ್ತು ಸಿಗ್ತೀನಿ ರೀ ಬಾಂಡೆ ತಿಕ್ಕಿ ಬಟ್ಟೆ ತೊಕ್ಕೊಂಡು ನಿಮ್ಗೆ ನೋಡಿ ಸ್ನೇಹಿತರೆ. ಹೊಸ ಬಾಂಡೆ ತಿಕ್ಕೊಂಡು ಅಷ್ಟು ಡಬ್ಬಾಕಿ ಇನ್ನೇನು ಕಸ ಗುಡಿಸ್ಬೇಕಂದೆ. 10 ಮನೆಗೆ ಹೊರಗೆ ಕಸ ಗುಡಿಸ್ಬಿಟ್ಟು ನಾಳೆ ಅಮಾಸೆ ಐತೆ. ಮುಂಜಾನೆ ಆದ್ರೆ ಗುಡಿಸಿದ್ರಾತು, ಹಾಲಿಗೆ ಬಿಟ್ರಾತು ಇನ್ನೇನು ಕಸ ಅಂಥೇಳಿ ಮ್ಯಾಟು ಒಗದಾಕಿ ನೋಡಿ. ಇನ್ನೇನು ಕಸ ಗುಡಿಸ್ಲಿಲ್ಲ ರೀ. 10 ಮನೆಗೆ ಕಸ ಉಡಬಾರ್ದು ಅಂತಿರ್ತಾರೆ ಹಿರಿಯರು. ಅದಕ್ಕೆ ಬೇಡ ಅಂದ್ಬಿಟ್ಟಿನಿ ರೀ. ಮನೆ ಎಲ್ಲ ಆರೈತೆ ನೋಡಿ. ಈಗ ಬಾಂಡೆನೂ ತಿಕ್ಕಿದೆ, ನೀರಿಗೆ ಗುಂಡಿಗೆನೂ ತಿಕ್ಕಿನಿ ನೋಡಿ ಸ್ನೇಹಿತರೆ. ಹೊಸ ಬಟ್ಟೆನ ತೊಗೊಂಬಂದೆ. ರಾತ್ರಿನೂ ಹೊತ್ತು ಬಟ್ಟೆನೂ ಬಿಡಬಾರ್ದ್ರಿ ಹೊರಗೆ. ಅವನ್ನ ಪ್ಯಾನ್ ಹಚ್ಚಿ ಇಷ್ಟು ಒಣಾಕ್ತೀನಿ ಸ್ನೇಹಿತರೆ. ಯಾಕಂದ್ರೆ ಒಂದು ಟವಲ್ ಒಣಾಕೀನಿ, ಒಂದು ಟಾವೆಲು ಒಂದು ಓಡ್ನಿ. ನನಗೆ ಟಾವೆಲ್ ಶ್ರಾವಣಕುಮಾರ್ ಕಟ್ಟಕ್ಕೆ ಶ್ರಾವಣಿಗೆ ಉಣ್ಣಂಗೆ ಎಲ್ಲ ಓದಾಕೀನಿ ರೀ. ಹಿಂಗಾಗಿ ಉಸು ಒಣಾಕ್ಬೇಕು ರೀ. ಬಟ್ಟೆ ತೊಗೊಂಡು ನೋಡಿ. ಈಗ ಬಟ್ಟೆ ತೊಗೊಂಡು ಉಸು ಒಣಾಕ್ಬೇಕು. ಪ್ಯಾನ್ ಹಚ್ಚಿ ಇಷ್ಟು ಒಟ್ಟದಾಗ ಒಣಾಕ್ತೀನಿ ರೀ ಅವನ್ನ. ಟೈಮ್ ಒಂದು 10:11 ಆಗಿ ಬಂದಿರ್ಬೇಕು ರೀ. ಈಗ ನಾ ಎದ್ದಾರೆ ಪುಟ್ಟಕ್ಕರಿದ್ದಾರೆ ಇದ್ದಾರೆ. ನಾ ಕದ ಹಾಕಿ ನೋಡಿ. ಶ್ರಾವಣಿ ನಾ ಬಂದಿಲ್ಲ, ಬುಕ್ಕ ಇಟ್ಟು ಹೋಗ್ಯಾಡ್ರಿ ನೋಡಿ ಸ್ನೇಹಿತರೆ. ಬಾಂಡೆನೂ ತಿಕ್ಕೀನಿ ನೋಡಿ. ಇಲ್ಲಿ ಬಾಂಡೆ ತಿಕ್ಕಿದೆ, ಗುಂಡಿಗೆನೂ ತಿಕ್ಕಿದೆ. ಮುಂಜಾನೆ ಆಗಲ್ಲ ರೀ. ಮತ್ತು ಬಟ್ಟೆ ಪೂಜೆ ಮಾಡೋದು, ಜಗಲಿ ಪೂಜೆ ಮಾಡೋದು ಆಗಲ್ಲ ನೋಡಿ. ರಾಡಿ ಅರಿವಿ ಮೆಶಿ ಇದು ಹೋಗೋದು ಹಾಕಿದೆ ಮ್ಯಾಟು. ಕಸ ಗುಡಿಸ್ಬೇಕಂದೆ. 10 ಮನೆಗೆ ಕಸ ಗುಡಿಸ್ಬಾರ್ದಂದ್ರು ಬಿಟ್ಟು ನೋಡಿ ಸ್ನೇಹಿತರೆ. 10 ಮನೆಗೆ ಯಾಕೆ ರಾತ್ರಿ ಹಾಕಿ ಬಂದೈತೆ ರೀ. ಇಷ್ಟೆಲ್ಲ ಆಗೈತೆ ನೋಡಿ ಸ್ನೇಹಿತರೆ. ನಾಳೆಗೆ ಅಮಾಸಿಗೆ ಹೋಗ್ಬೇಕು. ಅವಿಷ್ಟು ಬಟ್ಟೆ ಒಣ ಹಾಕ್ತೀನಿ ರೀ. ಮತ್ತು ಸಿಗ್ತೀನಿ ನೋಡಿ ನಿಮಗೆ. ಕದ ಹಾಕ್ಕೊಂಬರ್ತೀನಿ ರೀ. ಬರ್ರಿ. ನಾವು ಹೊರಗೆ ಯಾರು ಇದ್ದಿಲ್ಲ. ಟೈಮ್ ಬಂದು 10:30 ಆಗಿ ಬಂದೈತೆ ನೋಡು. ಬನ್ನಿ ಮುಕ್ಕೊಂಡಾರ ಎದ್ದವ್ರು ಪುಟ್ಟಕ್ಕರಿದ್ದಾರ. ಆಚೆ ಕಡೆ ಒಬ್ರು ಇದ್ದಾರಿನ ಕದ ಹಾಕೋದು. ಅಮಾಸೆ ಅಲ್ರಿ ನಾಳೆಗೆ ಎಲ್ಲರ ಮನೆ ಇವತ್ತು ಗಿರ್ನಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾರೆ. ನಾನು ನಾಳೆಗೆ ಅದರ ಬಟ್ಟೆ ಪೂಜೆ ಮಾಡ್ಬೇಕು ರೀ. ಮತ್ತು ಬಟ್ಟೆ ಪೂಜೆ ಮಾಡಬೇಕು. ಮತ್ತು ಮನ್ಯಾಗ ಪೂಜೆ ಹುಡ್ರ ಜಳಕ ನನ್ನ ಜಳಕ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಲೇಟ್ ಆಗುತ್ತೆ ರೀ. 6 ಹೋಗ್ಬೇಕು ನಾನು. ಹಿಂಗಾಗಿ ಆಗಲ್ಲ ಅಂತ ಇವತ್ತೇ ಮಾಡ್ಕೊಂಡು ನೋಡಿ. ಬನ್ನಿ ಮತ್ತೆ ಸಿಗ್ತೀವಿ ನಿಮಗೆ ಸ್ನೇಹಿತರೆ. ಎಲ್ಲ ಕೆಲಸ ಆಯ್ತು ಕಂಪ್ಲೀಟಾಗಿ. ಬಟ್ಟೆ ಒಂದು ತೆಗೆದೈತೆ ರೀ. ಇನ್ನು ಶ್ರಾವಣಿಯರು ಬಂದಿಲ್ಲ. 11 ಗಂಟೆ ಆಗಿ ಬಂತು ರೀ. ಇನ್ನು 11:45 ಆಗೈತೆ ರೀ. ಇನ್ನೂ ಬಂದಿಲ್ಲ ರೀ ಶ್ರಾವಣಿಯರು. ಆಚೆ ಕಡೆ ನಮ್ಮ ಭಾವರು ಅಲ್ಲಿ ಹೊಲ್ದಾಗ ದಾನ ಮುಗೋತಾರೆ, ಎಲ್ಲಿಗೆ ಹೋಗ್ತಾರೆ ಪಾಲ್ಕಿ ಬರ್ತಂತ. ಆದರೆ ಯಾವ ದೇವರು ಏನು ಅಷ್ಟೊಂದು ಗೊತ್ತಿಲ್ಲ ಸ್ನೇಹಿತರೆ. ಪಾಲ್ಕಿ ವರ್ಷ ಬರ್ತಾ ಚೋಡ ಬಾಳೆಹಣ್ಣು ಕೊಡ್ತಾರೆ. ಎರ್ಜೆ ರೂಢಿ ಬರುತ್ತೆ ರೀ ಅದು. ಚೋಡ ಬಾಳೆಹಣ್ಣು ಎರ್ಜೆ ರೂಢಿ ದ್ಯಾಮವ್ವನ ಗುಡಿ ಐತೆ ನಮ್ಮದು. 2 ಎಕರೆ ಹೊಲ ಐತೆ ಅಲ್ಲಿ. ಹೊಲ ಐತಲ್ರಿ ಅದು ಎನ್ನಸ್ತಿ ನೋಡಿ. ಅದು ನಮ್ಮ ಅತ್ತೆ ತವ್ರ ಮನೆ ಆಸ್ತಿ ರೀ ಅದು. ನಮ್ಮ ಅತ್ತೆ ಏನಲ್ರಿ, ನಾವು ಅಮ್ಮ ಅಂತೀವಿ ರೀ. ನಮ್ಮ ಅಮ್ಮನ ತವ್ರ ಮನೆ ಆಸ್ತಿ ನೋಡಿ. ಅದು 2 ಎಕರೆ ಐತ್ರಿ. ಆ ಹೊಲಕ್ಕೆ ಪಾಲ್ಕಿ ಬರ್ತ್ರಿ. ಅಲ್ಲೇ ಇದಕ್ಕೆ ಬಾಳೆಹಣ್ಣು ಚೂಡ ಹಚ್ತಾರೆ ನಮ್ಮ ಮಾವ ಹಿರಿಯರು. ಯಾವಾಗಲೂ ಹಂಚ್ಕೋತ ಬಂದಾರಿ. ಚಲೋ ಆಗೈತೆ. ಅಲ್ಲೇ ದ್ಯಾಮವ್ವ ಕಟ್ಟಿ ಕುಂತು ತಿಂದು ಹೋಗ್ತಾರೆ ಅವರು, ಪಾದಯಾತ್ರೆ ಮಾಡೋರು. ಅದಕ್ಕೆ ನಾನು ಬಾ ಅಂದರೆ ಶ್ರಾವಣಕುಮಾರ್ ಸಲಾಗಿ ಹೋಗ್ಲಿಲ್ಲ ರೀ. ನಾನು ಇಲ್ಲಿಗೆ ಹೋಗ್ತಿದ್ದೆ. ಮಾಮ ಹೋಗಿ ಬರಮ್ಮ ಟ್ಯಾಕ್ಟ್ರಿ ಹೋಗುತ್ತೆ ಅಂದರು. ಶ್ರಾವಣಕುಮಾರಿಗೊಂದು ಆರಾಮಿಲ್ಲಲ್ರಿ, ತನ್ನ ಗಾಳಿಗೆ ಹೋಗ್ಬಾರ್ದಲ್ಲ. ಹಿಂಗಾಗಿ ನಾನು ಹೋಗ್ಲಿಲ್ಲ ರೀ. ಹೋಗಿದ್ನಂದ್ರೆ ಇಷ್ಟು ಕೆಲಸನೂ ಆಗ್ತಿದ್ದಿಲ್ಲ ರೀ. ನಾಳೆ ಕ್ವಾಣೂರ್ಕೊಂದು ಹೋಗೋದೈತೆ. ಕ್ವಾಣೂರ್ಗೆ ಯಾಕೆ ಹೊಂಟಾಳಕ್ಕ ಎಲ್ಲ ಅಮಾಸೆ ಅಂದ್ರಿನು 5 ಅಮಾಸೆ ಹೋಗಿ ಬಾ ಅಂದಾರಿ. ಅದಕ್ಕೆ 5 ಅಮಾಸೆ ಹೊಂಟೀನಿ. ಬಟ್ಟೆ ವ್ಯಾಪಾರ ಆ ಕಡೆ ದೃಷ್ಟಿ ಬಿದ್ದೈತಿವ. ನಿಮ್ಮ ಮನೆದವ್ರಿಗೆ 5 ಅಮಾಸೆ ಹೋಗಿ ಬಾ ಕ್ವಾಣ ಕರ್ಸಿದ್ದಂದ್ರೆ ಹಿಂಗಾಗಿ ಹೊಂಟೀನಿ ರೀ. ಇದು 2ನೇ ಅಮಾಸೆ. ಮತ್ತೇನು ಹೇಳ್ಬೇಕಂದ್ರೆ ನಾಳೆಗೆ ಅಮಾಸೆ ಮುಗಿಸ್ಕೊಂಡು ಕೋರ್ಕೋತೀನಿ ರೀ ನಾನು.
ಅಮಾಸಿ ಮುಗಿಸ್ಕೊಂಡು ಕೋರ್ಕೊಂಡ್ರೆ ಕೋಳೂರಿನಿಂದ ಅವು ಬರ್ತಾಳ್ರಿ 6 ಬಸ್ಸಿಗೆ. ಅವು ಲಗೇಜ್ ಏನದಾವ ರೀ ಅವು ಒಯ್ತಾಳ್ರಿ ಈ ಕಡೆ. ನಾನು ಈ ಕಡೆ ಕ್ವಾಣೂರ್ಗೆ ಹೋಗ್ತೀನಿ ರೀ. ಕ್ವಾಣೂರು ಕರಿಸಿದ್ದೇಶ್ವರ ಜಮಖಂಡಿ ಸೈಡ್ ಬರ್ತೀರಿ ಅದು. ಅಲ್ಲಿಗೆ ಹೋಗಿ ಕಾಯಿ ಹೊಡ್ಕೊಂಡು ಮುತ್ತೆ ಭೇಟಿಯಾಗಿ ನಮ್ಮ ಮನೆ ದೇವ್ರಿಗೆ ಭೇಟಿಯಾಗಿ ನಾಳೆಗೆ ಆಯ್ತಾರ ಸ್ನೇಹಿತರೆ ಸಿಕ್ಕಾಪಟ್ಟೆ ಗದ್ದಲ ಇರ್ತಿರಬೇಕು. ಆಯ್ತು ಅದ್ರಾಗ ಆಯ್ತಾರ ಅಮಾಸಿ ಬಂದ್ರೆ ಒಂದು ಅಮಾಸಿ ಹೋಗಿದ್ದೀನಿ ರೀ. ಆಯ್ತಾರ ಅಮಾಸಿ ಇಷ್ಟು ಗದ್ದಲಿತ್ತು ಸ್ನೇಹಿತರೆ. ನನ್ನ ಮ್ಯಾಗ ಬೀಳು ನಿನ್ನ ಮ್ಯಾಗ ಬೀಳು. ಶ್ರಾವಣ ಕುಮಾರ್ನ ಶ್ರಾವಣಿನ ತೊಗೊಂಡು ಹೆಂಗೆ ಏರಿನೋ ಹೆಂಗಿಲ್ಲೋ ಒಂದು ಬಸ್ನ್ಯಾಗ ಶ್ರಾವಣಿ ಮುಂದೆ ಹತ್ತಿ ಬಿಟ್ಟಾಳ್ರಿ. ಅವಾಗ ರೀ ಹೋದಾಗ ಒಂದು ಬಸ್ನ್ಯಾಗ ಶ್ರಾವಣಿ ಮುಂದೆ ಹತ್ತಿ ಬಿಟ್ಟಾಳ. ನಾ ತಳಗೆ ಹುಡ್ಕ್ಯಾಡಕತ್ತೀನಿ ರೀ. ಬಸ್ ಆಟ ಇಟ್ಟು ಹೋಗೈತಿ. ಮತ್ತು ತಳಗೂ ನಿಂತಿಲ್ಲ. ಮತ್ತು ಒದರಿ ಮತ್ತು ನಿಂದಿರ್ಸಿ ಮತ್ತು ಆಕೆ ಇಳಿಸ್ಕೊಂಡಿರಿ. ಒಬ್ರ ಮೇಲೆ ಒಬ್ರು ಬರ್ತಾರೆ ಎಲ್ಲಿ ಇದು ಮಾಡ್ಬೇಕು ರೀ. ನಾವೇ ಬಿಟ್ಟು ಸ್ನೇಹಿತರೆ ಹಿಂಗಾಗುತ್ತಾ. ನಾಳೆಗೆ ಆಯ್ತಾರ ಅಮಾಸಿ ಏನು ಮಾಡ್ಬೇಕು ರೀ. ಬಿಡಾರಂಗಿಲ್ಲ ಬಿಟ್ರೂ ಬಿಡಂಗಿಲ್ಲ. ಹೋಗಬೇಕು ರೀ. ಹೆಂಗೆ ಮುತ್ತೆ ಹೆಂಗೆ ಪಾರು ಮಾಡ್ತಾರೆ ಮಾಡಿ ಆದಷ್ಟು ಜಲ್ದಿ ಹೋಗಿ ಜಲ್ದಿ ಬಂದೆ ಅಂದ್ರೆ ಸ್ವಲ್ಪ ಗದ್ದಲ ಕಮ್ಮಿ ಆಗುತ್ತೆ ನಂದು ಉದ್ದೇಶ ರೀ. ಈ ಕಡೆ ಬಸ್ ಇರ್ಬೇಕಲ್ರಿ ನೋಡ್ಬೇಕು ನಡ್ಕೊತ ಹೋಗೋದಾಗುತ್ತೆ ಏನು ಮಾಡ್ತೇವೆ ಮುದ್ದೆ ಬಳಕ. ಅದಕ್ಕೆ ಸ್ನೇಹಿತರೆ ಮತ್ತೇನು ಮಾಡಿವಂದ್ರೆ ಅವ್ವ ಬರ್ತಾಳ್ರಿ ನಾಳೆಗೆ. ನಾನೇನ ಊರು ಯಾಕೆ ಹತ್ತಲ್ಲ ಏನು ಅಂತ ಆಗಳೇ ವಿಡಿಯೋದಾಗ ಹೇಳಿದ್ದೀನಿ ರೀ. ಊರಿಗೆ ಹತ್ತಲ್ಲ ಶುಕ್ರವಾರ ಶನಿವಾರ ತನ ಗುರುವಾರ ಊರಿಗೆ ಹತ್ತಲ್ಲ ಅಂತೇಳಿದೆ. ಯಾಕಂತ ಹೇಳ್ತೀನಿ ಸ್ನೇಹಿತರೆ. ಇವಾಗ ಹೆಚ್ಚಿ ಮುಚ್ಚಿಟ್ಟಲ್ಲಿ ಏನೂ ಉದ್ದೇಶ ಇಲ್ಲ ನೋಡಿ. ಹೇಳ್ಕೊತ ಹೋದ್ರೆ ಇದಾಗುತ್ತೆ. ನಾನು ನಾಳೆಗೆ ಕ್ವಾಣೂರ್ಗೆ ಹೋದ್ನಿ ಅಂದ್ರೆ ಸಂಜಿಕ ಕೋಳೂರ್ಗೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗ್ ಐತೆ ಸ್ನೇಹಿತರೆ. ಮತ್ತು ಕೋಳೂರ್ಗೆ ಹೋದ್ನಿ ಅಂದ್ರೆ ನಾ ಸೋಮವಾರ ಇದು ರೀ ಕೊಡೆಕಲ್ಗೆ ಹೋಗ್ಬೇಕು ರೀ. ಸೋಮವಾರ ಕೊಡೆಕಲ್ಗೆ ಹೋದ್ರೆ ಮಂಗಳವಾರ ಬಟ್ಟೆ ತರಕ್ಕೆ ಹೋಗ್ಬೇಕು ರೀ. ತಿರುಗೋದಾಗುತ್ತೆ ನೋಡಿ 3 ದಿನವೂ. ಏನೂ ಮಾಡೋಕ್ಕಾಗಲ್ಲ ರೀ. ಇವಾಗ ಹೋದ್ನಿ ಅಂದ್ರೆ ಮತ್ತು ಒಳ್ಳೆ ಊರು ಹೋಗೋದಾಗಲ್ಲ. ಇಲ್ಲೇ ಮನ್ಯಾಗ ಅನುಕೂಲ ಇಲ್ಲ ಶ್ರಾವಣ ಕುಮಾರನ ಕರ್ಕೊಳಕ್ಕೆ. ಹಿಂಗಾಗಿ ಅಲ್ಲಿ ಅವನ್ ತಕ್ಕ ಬಿಟ್ಟು ಶ್ರಾವಣಿನ ಸಾಲಿಗೆ ಹೋಗ್ತಾಳೆ ಸೋಮವಾರ. ನಾಳೆ ಶ್ರಾವಣಿನ ಕರ್ಕೊಂಡು ಹೋಗ್ಬೇಕು ಅನ್ನೋದೈತೆ ರೀ. ಶ್ರಾವಣಿನ ಶ್ರಾವಣ ಕುಮಾರ ಕರ್ಕೊಂಡು ಬಿಟ್ಟು ಹೋಗ್ಬೇಕಂದೆ. ಅವ್ರನ್ನ ಬಿಟ್ಟು ಏನೈತೆ ರೀ ಮನೆ ದೇವರಿಗೆ ಅವ್ರನ್ನ ಕರ್ಕೊಂಡೇ ಓದ್ತೀವಿ ನೋಡಿ ಸ್ನೇಹಿತರೆ. ಅವ್ರನ್ನ ಬಿಟ್ಟು ಹೋದ್ರೆ ಹೋಗೋಕ್ಕಾಗಲ್ಲ ರೀ ಒಬ್ಬಾಕಿಗೆ. ಅವರೇ ಒಳ್ಳೇದಲ್ಲ ಅಂತೀನಿ. ಅವರು ಭೇಟಿ ಆಗ್ಬೇಕಲ್ರಿ. ಬಿಟ್ಟು ಹೋಗ್ಬೇಕು ಕಾಡ್ಕೊಂಬರ್ಬೇಕಂತ ಮಾಡಿದೆ. ಮನಸ್ಸು ಒಪ್ಪಲಿಲ್ಲ ರೀ. ಹಿಂಗಾಗಿ ತಯಾರು ಮಾಡೀನಿ ರೀ ಅವ್ರನ್ನೂ. ಮತ್ತು ಸೋಮವಾರ ಏನೈತೆ ಇದು ಕೊಡೆಕಲ್ ಬಸವನಿಗೆ ಹೋಗ್ಬೇಕು ರೀ. ಮತ್ತು ಮಂಗಳವಾರ ಏನೈತೆ ಬಟ್ಟೆ ತರಕ್ಕೆ ಹೋಗ್ಬೇಕು. ಬುಧವಾರ ಬರೋದಾದ್ರೆ ಬರ್ತೀನಿ ರೀ. ಸುಸ್ತಾದ್ರೆ ಬುಧವಾರ ಒಂದಿನ ರೆಸ್ಟ್ ಮಾಡಿ ಬೇಸ್ತಾರ ಬರ್ತೀನಿ ನೋಡಿ ಸ್ನೇಹಿತರೆ. ಹಿಂಗಾಗಿ ನಾನು ನೀರು ಬಂದಿದ್ದು ನೀರನ್ನು ತುಂಬಿಲ್ಲ ರೀ. ಬರ್ರ ಹುಳ ಆತವ ಅಂಥೇಳಿ ಎಷ್ಟು ಬೇಕು ಅಷ್ಟು ನೀರು ತೊಗೊಂಡು ಮನೆ ತೊಳೆದು ಬ್ಯಾರಲ್ ಖಾಲಿ ಹಾಕಿ ಬಂದಿದ್ರಿ. ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಎಲ್ಲ ವಿಡಿಯೋ ಕ್ಲಿಯರಾಗಿ ಏನೇನಾಯ್ತು ಏನೆಲ್ಲ ಕ್ಲಿಯರಾಗಿ ನಿಮಗೆ ಶೇರ್ ಮಾಡೀನಿ. ಲಾಸ್ಟ್ ತನಕ ವಿಡಿಯೋ ನೋಡ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ವಿಡಿಯೋ ಏನಾಯ್ತು ಏನಂತ ನೋಡಿ. ಮುಂಜೆ ಬೆಳಗ್ಗೆ 5ಕ್ಕೆ ಎದ್ದೀನಿ ರೀ. 5ರಿಂದ ರಾತ್ರಿ 11 ತನಕ ರೊಟೀನ್ ನೋಡಿದ್ದು. ಬೆಳಗ್ಗೆ 5ರಿಂದ ರಾತ್ರಿ 11 ತನಕ ರೊಟೀನ್ ಹೆಂಗಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡು ಮಾತ್ರ ಮರಿಬೇಡಿ. ಯಾರೂ ವಿಡಿಯೋ ನೋಡ್ತೀರಿ ಕಮೆಂಟ್ ಹಾಕ್ತೀರಿ ಲೈಕೋ ಕೊಡೋಲ್ಲ. ಅದೇ ಒಂದು ಬೇಜಾರಾಗುತ್ತೆ ನೋಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ನಾಳೆ ಕ್ವಾಣೂರ್ಗೆ ಹೋಗಬೇಕು. ನಾಳೆ ವಿಡಿಯೋ ಹೆಂಗೆ ಬರ್ತಾ ಹೆಂಗಿಲ್ಲ ಅಂತ ಖಂಡಿತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಇನ್ನೊಮ್ಮೆ ಹೇಳ್ಕೊತಾ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ತುಂಬ ಧನ್ಯವಾದಗಳು ನೋಡಿ. ವಿಡಿಯೋ ಫುಲ್ ನೋಡೋದಕ್ಕೆ. ವಿಡಿಯೋ ಫುಲ್ ನೋಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನೋಡಿ ಸ್ನೇಹಿತರೆ ಫುಲ್ ನೋಡಿ. ಬಾಯ್ ಸ್ನೇಹಿತರೆ. ಎಲ್ಲರಿಗೂ ಗುಡ್ ನೈಟ್. ಬಾಯ್.